ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. ಸಾಹಿತ್ಯಕ್ಕೆ ಮೂಲ ಬೇರು ಜಾನಪದ ಸಾಹಿತ್ಯ, ಅದರ ಅಧ್ಯಯನ ಅಗತ್ಯ. ಪ್ರೊಫೆಸರ್ ಡಾಕ್ಟರ್ KR ದುರ್ಗಾದಾಸ್ ಹೇಳಿಕೆ. ಸಮ್ಮೇಳನ ಆಯೋಜಕರ ಮೇಲಿನ ಆಪಾದನೆ ವದಂತಿ ಸತ್ಯಕ್ಕೆ ದೂರ. ಶಾಸಕ ದೊಡ್ಡನಗೌಡ H ಪಾಟೀಲ್ ಹೇಳಿಕೆ. ಡೊಳ್ಳು ಬಡಿ ಊಟ ಹೊಡಿ ಮನಿಗೆ ನಡಿ ಎನ್ನುವಂತಾಗಿದೆ ಸಾಹಿತ್ಯ ಸಮ್ಮೇಳನ. ಮಾಜಿ ಸಚಿವ ಬಯ್ಯಾಪುರ್ ಹೇಳಿಕೆ. ಕೊಪ್ಪಳ ವಿಶ್ವವಿದ್ಯಾಲಯ ಮುಚ್ಚುವ ಹಂತಕ್ಕೆ ಬಿಡುವುದಿಲ್ಲ, ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆ. ಸಮ್ಮೇಳನದಲ್ಲಿ ಮಠಾಧೀಶರು ಗೈರು. ಸಾಹಿತ್ಯಕ್ಕೆ ಮೂಲ ಬೇರು ಜಾನಪದ ಸಾಹಿತ್ಯ. ಗ್ರಾಮೀಣ ಪ್ರದೇಶದ ಅಕ್ಷರ ಬಾರದ ಮಹಿಳೆಯರ ನಾಲಿಗೆ ಮೇಲೆ ಜನಪದ ಸಾಹಿತ್ಯ ಇನ್ನೂ ಜೀವಂತವಾಗಿದೆ. ಸರಳವಾಗಿ ತಿಳಿಸಿಕೊಡುವ ಜಾನಪದ ಸಾಹಿತ್ಯ ಪ್ರತಿಯೊಬ್ಬರೂ ಅರಿಯಬೇಕು, ಆ ನಿಟ್ಟಿನಲ್ಲಿ ಅಧ್ಯಯನವಾಗಬೇಕು ಎಂದು ರಾಜ್ಯ ಬಯಲಾಟ ನಾಟಕ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ KR ದುರ್ಗಾದಾಸ್ ಅವರು ಹೇಳಿದರು. ಕುಷ್ಟಗಿ ತಾಲೂಕಿನ ಹೂಲಗೇರಿ ಗ್ರಾಮದಲ್ಲಿ ಶನಿವಾರ ನಡೆದ ತಾಲೂಕು ಮಟ್ಟದ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬೆಳಕಿಗೆ ಬಾರದ ಬಯಲಾಟ, ಜಾನಪದ ಕಲೆಗಳನ್ನು ಗುರುತಿಸಿ ಇಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ವೇದಿಕೆಯಲ್ಲಿ ಅವಕಾಶ ಕೊಟ್ಟರೆ ಸಾಹಿತ್ಯಕ್ಕೂ ಹಾಗೂ ನಾಡಿನ ಸಾಂಸ್ಕೃತಿಕ ಕಲಾ ಪರಂಪರೆಗೆ ಗೌರವಿಸಿದಂತಾಗುತ್ತದೆ, ಜೊತೆಗೆ ಕಲಾವಿದರನ್ನ ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದರು. ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಸಿದ್ಧ ಜಾನಪದ ಕಲಾ ಪ್ರಕಾರಗಳು ಜೀವಂತ ಇವೆ. ಅದರಲ್ಲಿ ವಿಶೇಷವಾಗಿ ಬಯಲಾಟ ತಂಡಗಳಿದ್ದು ಅವುಗಳಿಗೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ವೇದಿಕೆ ಕಲ್ಪಿಸಿಕೊಟ್ಟರೆ ಕಲಾವಿದರ ಪ್ರೋತ್ಸಾಹ ಧನವನ್ನು ರಾಜ್ಯ ಬಯಲಾಟ ನಾಟಕ ಅಕಾಡೆಮಿ ಭರಿಸಲಿದೆ ಎಂದು ಡಾಕ್ಟರ್ ದುರ್ಗಾದಾಸ್ ಕನ್ನಡ ಸಾಹಿತ್ಯ ಪರಿಷತ್ ಪ್ರಮುಖರಿಗೆ ಹೇಳಿದರು. ಹೂಲಗೇರಿಯಂತಹ ಸಣ್ಣ ಗ್ರಾಮದಲ್ಲಿಯೂ ಅಚ್ಚುಕಟ್ಟಾಗಿ ಸಮ್ಮೇಳನ ಆಯೋಜಿಸಿರುವುದು ಖುಷಿ ತಂದುಕೊಟ್ಟಿದೆ. ಇಲ್ಲಿ ಜಾತಿ, ಧರ್ಮ, ಪಕ್ಷಭೇದ ಮರೆತು ಜನಪ್ರತಿನಿಧಿಗಳು, ರಾಜಕೀಯ ಗಣ್ಯರು ಹಾಗೂ ವಿವಿಧ ಕ್ಷೇತ್ರದ ವ್ಯಕ್ತಿಗಳು ಭಾಗವಹಿಸಿ ಸಮ್ಮೇಳನದಲ್ಲಿ ಭಾವೈಕ್ಯತೆ ಸಂದೇಶ ನೀಡಿದ್ದಾರೆ ಎಂದು ಹೇಳಿದರು. ಉದ್ದೇಶವನ್ನು ಇಟ್ಕೊಂಡಂತ ಒಂದು ಸಮ್ಮೇಳನ. ಹೀಗಾಗಿ ಈ ಜಿಲ್ಲೆಯ ಎಲ್ಲ ರಾಜಕೀಯ ಪ್ರತಿನಿಧಿಗಳು ತಮ್ಮ ಪಕ್ಷ ಭೇದ ಮರೆತು ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಎಂತಕ್ಕಂಥ ಜನರ ಕೋರಿಕೆ ಏನಿರ್ತದಲ್ಲ, ಆ ಕೋರಿಕೆಗೆ ಬೆಲೆ ಕೊಟ್ಟು ಎಲ್ಲ ರಾಜಕೀಯ ಗಣ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಹೀಗಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಹ್ವಾನ ಪತ್ರಿಕೆಯನ್ನು ನೋಡಿದ್ರು ಕೂಡ ಯಾವುದು ಒಂದು ಜಾತಿಯ ಪ್ರತಿನಿಧಿಗಳದ್ದೇ ಮೇಲುಗೈ ಐತೆ ಅಂತ ಅನಿಸೋದೇ ಇಲ್ಲ. ಎಲ್ಲ ಸಮುದಾಯಗಳ, ಎಲ್ಲ ಜಾತಿಗಳ ಜನರನ್ನು ಕೂಡ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಒಳಗು ಮಾಡಿಕೊಳ್ಳಲಾಗಿದೆ ಅಥವಾ ಸೇರಿಸಿಕೊಳ್ಳಲಾಗಿದೆ ಅಂತ. ಇದು ಕೂಡ ಬಹಳ ಮಹತ್ತರವಾದಂತಹ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಮೊನ್ನೆ ನಡೆದಂತ ಒಂದು ಸಂಗತಿಯನ್ನ ನಿಮ್ಮೆದುರು ನಾನು ಹಂಚಿಕೊಳ್ಬೇಕು ಅಂತ. 1.5-2 ತಿಂಗಳ ಕೆಳಗಡೆ ಶ್ರೀ ಸನ್ಮಾನ್ಯ ಮಾಜಿ ಸಚಿವರಾದಂತಹ ಅಮರೇಗೌಡ ಬಯ್ಯಾಪುರ ಅವರು ನನಗೆ ದೂರವಾಣಿ ಮೂಲಕ ಮಾತಾಡಿದ್ರು. ಅಧ್ಯಕ್ಷರೇ, ನಮ್ಮದೊಂದು ಕೋರಿಕೆ ಇದೆ, ನೀವು ಈಡೇರಿಸಬೇಕು ಅಂತ ಕೇಳಿದೆ. ಏನ್ ಸರ್ ಅದು, ಏನ್ ಕೋರಿಕೆ ಅಂತ ಕೇಳಿದ್ರೆ, ನಮ್ಮ ಒಬ್ಬ ಹಿರಿಯ ಕಲಾವಿದರಿದ್ದಾರೆ, ಅವರು ನಾಟಕ ರಂಗಭೂಮಿಯಲ್ಲೂ ಬಯಲಾಟ ರಂಗಭೂಮಿಯಲ್ಲೂ ಮೇಷ್ಟ್ರಾಗಿ ಕೆಲಸ ಮಾಡಿ ಬಹಳ ದೊಡ್ಡ ಸೇವೆಯನ್ನ ಮಾಡಿದ್ದಾರೆ. ನೀವು ಅವರಿಗೆ ಈ ಸಾರಿ ಸಾಧ್ಯ ಆದರೆ ಅಂತ ಪದ ಕೊಡ ಸರ್, ಸಾಧ್ಯ ಆದರೆ ಅವರಿಗೆ ನೀವು ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಾ ಆ ಕಲಾವಿದರ ಹೆಸರು ಹೇಳಿದ್ರು. ಇಮಾಮ್ ಸಾಬ್ ಅಂತ ಕೊಪ್ಪಳದಲ್ಲಿ ಅವರು ಇರ್ತಾರೆ. ಅಂದ್ರೆ ನಮ್ಮ ರಾಜಕೀಯ ನಾಯಕರುಗಳಿಗೆ ಈ ತರದ ಜಾತ್ಯತೀತವಾದಂತಹ ಒಂದು ದೃಷ್ಟಿ ಏನಿದೆಯಲ್ಲ, ಸೆಕ್ಯುಲರ್ ಆದಂತಹ ಒಂದು ಮನೋಧರ್ಮ ಏನಿದೆಯಲ್ಲ, ಇದು ನಮ್ಗೆಲ್ಲ ರಾಜಕೀಯ ನಾಯಕರುಗಳಲ್ಲೂ ಕೂಡ ಇದೆ ಅಂತ ನೋಡಿ. ಕಾರ್ಯಕ್ರಮದ ಆರಂಭದಲ್ಲೇ ಸೇವಾಲಾಲ್ ಜಯಂತಿಯನ್ನು, ಭುವನೇಶ್ವರಿ ತಾಯಿಯ ಫೋಟೋವನ್ನು ಇಟ್ಕೊಂಡು ಈ ಸಮ್ಮೇಳನ ನಡೀತಾ ಇರೋದು ಕೂಡ ಬಹಳ ಒಳ್ಳೆಯ ಸಂದೇಶ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ. ಸೊ ಈ ಸಂದರ್ಭಕ್ಕೆ ತಮ್ಗೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ನಾ ಕಾರ್ಯಕ್ರಮ ನೋಡಿದೆ, ಇದರ ಜೊತೆಗೆ ವಿಚಾರಗೋಷ್ಠಿ ಇದೆ ಮತ್ತು ಕವಿಗೋಷ್ಠಿ ಕೂಡ ಇದೆ.
ವಿಚಾರಗೋಷ್ಠಿಯಲ್ಲಿ ಈ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಒಣ ಬೇಸಾಯ ಮತ್ತು ನೀರಾವರಿ ಬೇಸಾಯದ ಕುರಿತು ಕೆಲವರು ಪ್ರಬಂಧವನ್ನು ಮಂಡಿಸ್ತಾರೆ. ಆಮೇಲೆ ಸಾಂಸ್ಕೃತಿಕವಾದಂತಹ ಇತಿಹಾಸವನ್ನು ಕುರಿತು ಕೂಡ ಕೆಲವರು ಮಾತನಾಡ್ತಾರೆ. ದಿಕ್ಸೂಚಿ ಭಾಷಣ ಮಾಡಿದ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕಳೆದ 3 ವರ್ಷಗಳಿಂದ ಸ್ಥಗಿತವಾಗಿದ್ದ ಕುಷ್ಟಗಿ ತಾಲೂಕು ಸಮ್ಮೇಳನವನ್ನು ಕನ್ನಡದ ಮನಸ್ಸುಗಳು ಸಂಘಟಿತರಾಗಿ ತಾಲೂಕಿನ ಗಡಿ ಗ್ರಾಮ ಹುಲಿಗೇರಿಯ ಪ್ರತಿಯೊಬ್ಬರೂ ಶ್ರಮಿಸಿ ಯಶಸ್ವಿಗೆ ನಾಂದಿ ಹಾಡಿದ್ದಾರೆ. ಸಮ್ಮೇಳನ ಆಯೋಜನೆಗೆ ಅಗತ್ಯ ಆರ್ಥಿಕ ನೆರವಿಗೆ ಸ್ವ ಇಚ್ಛೆಯಿಂದ ತಾಲೂಕಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು, ವಿವಿಧ ಕ್ಷೇತ್ರದ ಗಣ್ಯರು ಅಷ್ಟೇ ಅಲ್ಲ, ಈ ಭಾಗದ ಜನಸಾಮಾನ್ಯರು ಮುಂದಾದ ಹಿನ್ನೆಲೆಯಲ್ಲಿ ಸಮ್ಮೇಳನ ಅಚ್ಚುಕಟ್ಟಾಗಿ ನಡೆಸಲು ಸಾಧ್ಯವಾಯಿತು. ಆದರೆ ಸಮ್ಮೇಳನ ಆಯೋಜಕರ ಬಗ್ಗೆ ಕೇಳಿಬರುವ ಆಪಾದನೆ, ವದಂತಿ ಸತ್ಯಕ್ಕೆ ದೂರವಾಗಿದೆ. ಅವರು ಯಾರಲ್ಲೂ ಒತ್ತಾಯಪೂರ್ವಕವಾಗಿ ಹಣ ಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. 3 ವರ್ಷಗಳಿಂದ 3-3.5 ವರ್ಷದಿಂದ ನಡೀತಿರ್ತಕ್ಕಂಥ ಈ ಜಾತ್ರೆ ಅಂದರೆ ಕನ್ನಡಮ್ಮನ ಈ ಹಬ್ಬ ಮತ್ತೊಮ್ಮೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿದ್ವಿ. ಸುಮ್ಮನೆ ಒಂದೇ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಮಾಡಬೇಕು, ಯಾವ ರೀತಿ ಮಾಡೋಣ ಅಂತೇಳಿ, ಇದು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹಂಗೆ ಮಾತಾಡ್ಕೊಂತ ಬಂದಿರ್ತಕ್ಕಂಥದ್ದು. ಇಲ್ಲ ಭಾಳ ವರ್ಷ ಆಯ್ತು ನಿಂತುಬಿಟ್ಟಿದೆ, ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಹಾಗೆ ಕಲಿತು ಇಲ್ಲ ಮಾಡಿ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಅದ್ದೂರಿ ಆಗೋದಕ್ಕೆ ಅಷ್ಟೇ ರಚನಾತ್ಮಕವಾಗಿ ಕಾರ್ಯ ಆಗೋದಕ್ಕೆ ದುಡಿತಕ್ಕಂಥ ಎಲ್ಲರ ಮನಸ್ಸು, ಕನ್ನಡ ಮನಸ್ಸುಗಳನ್ನು ನಾನು ಕೂಡ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಹೂವಿನಾರ ಹಾಕ್ತೇವೆ, ಆದರೆ ಹೂವಿನಾರ ಮಾತ್ರ ಹಾರ ಹಾಕಿದ್ದು ಕಾಣುತ್ತೆ, ಅದನ್ನು ಕಟ್ಟಿರ್ತಕ್ಕಂಥ ದಾರ ಯಾರಿಗೂ ಕೂಡ ಕಾಣೋದಿಲ್ಲ. ಹಾಗಾಗಿ ದಾರ ಥರ ಭಾಳಷ್ಟು ಜನ ಇದಕ್ಕೆ ದುಡಿದ್ದಾರೆ. ಬಹುಶಃ ಎಲ್ಲೆಲ್ಲೋ ಬಂತು ಈ ಸಮ್ಮೇಳನಕ್ಕೆ, ಎಲ್ಲೋ ದುಡ್ಡು ಎತ್ತಿದ್ದಾರೆ, ಎಲ್ಲೋ ಅಲ್ಲಿ ಬೆದರಿಸಿದ್ದಾರೆ ಅಂತಕ್ಕಂಥದ್ದು ಏನೋ ಕೇಳಿ ಬಂತು ಅಂತಕ್ಕಂಥದ್ದು ನಾನು ಕೇಳಿದೆ. ನಾನು ಪ್ರಾಮಾಣಿಕವಾಗಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ಯಾವುದೇ ಕಾರ್ಯಕ್ರಮ ಕರ್ಕೊಂಡು ಹೋಗಿ ಕೂಡ ಗ್ರಾಮದವರಿದ್ದಾರೆ, ಆಫೀಸರ್ಸ್ಗೂ ಕೂಡ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಾಡಿ ಅಂತಕ್ಕಂಥದ್ದು ಕೊಡಿ, ನಿಮ್ಮ ಎಷ್ಟು ಸಾಧ್ಯ ಆಯ್ತು ಅಷ್ಟು ಕೊಡಿ ಅಂತ ಹೇಳಿದೆ ಹೊರತು ಯಾರು ಜಬರ್ಸ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ, ದುಡ್ಡು ಹೊಡಿತಕ್ಕಂಥ ಕೆಲಸ ಇದ್ರಾಗ ಮಾಡಿಲ್ಲ. ಅನ್ಯತೆ ಯಾರು ಕೂಡ ಭಾವಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನಾಗುತ್ತೆ, ಏನಾದ್ರು ಸುಮ್ಸುಕ ಬಂತು ಅಂತ ಆಪಾದನೆ ಬಂತು ಅಂತ ಹೇಳಿದ್ರೆ ನಾಳೆ ಮಾಡ್ತಕ್ಕಂಥದ್ದು ಕೂಡ ಮುಜುಗರ ಆಗುತ್ತೆ. ಆ ರೀತಿ ಆಗಬಾರ್ದು. ಯಾವುದೇ ರೀತಿ ಒಳಗಡೆ ಮಾಡ್ತಾನೆ ಏನಾದರೂ ಕೂಡ ನನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ. ಹಾಗಾಗಿ ನಾನು ಮೊದಲನೇ ತಮಗೆ ಸ್ಪಷ್ಟನೆ ಕೊಡ್ತೇನೆ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಬಹಳ ಚೆಂದ ಆಗಬೇಕು, ಎಲ್ಲ ಸಾಹಿತಿಗಳನ್ನು ಕೂಡ ಕರೆಸಬೇಕು, ಅವರ ನುಡಿಮುತ್ತುಗಳನ್ನು ಈ ವೇದಿಕೆ ಮೇಲೆ ಹಂಚಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದೆ ಹೊರತು ಅದಕ್ಕೆ ಸಹಕಾರವಾಗಿರ್ತಕ್ಕಂಥ ಹುಲಿಗೇರಿ ಗ್ರಾಮದ ಪ್ರತಿಯೊಬ್ಬನು ಕೂಡ ನಾವಿವತ್ತು ನೆನಪಿಸಿಕೊಳ್ಳೇಬೇಕು. ಯಾಕಂದ್ರೆ ಇದು ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಾಗೆ ಬೇರೆ ಬೇರೆ ಜನಾಂಗದವರನ್ನು ಎಲ್ಲರೂ ಒಂದು ಸೌಹಾರ್ದವಾಗಿ ನಾವು ಬದುಕಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗೆ ಭಾತೃತ್ವ ಭಾವನೆ ನಾವೆಲ್ಲರೂ ಕೂಡ ಬದುಕಬೇಕು, ಇರಬೇಕು, ಅದೇ ನಮ್ಮ ಸಾಮರಸ್ಯ ಜೀವನ ಆಗಬೇಕು ಅನ್ನತಕ್ಕಂಥ ಹಿನ್ನೆಲೆಯೊಳಗೆ 13 ಬಂಡಿಗಳನ್ನು ನೋಡಿದೆ ನಾನು ಈಗ ಬಂದ ಮೇಲೆ ಊರಿಗೆಲ್ಲ. ಇಡೀ ಊರೇ ಇವತ್ತು ಕನ್ನಡಮಯವಾಗಿತ್ತು. ಆ ಬಂಡಿಗಳಿಗೂ ಕೂಡ ಕನ್ನಡ ಧ್ವಜವನ್ನು ಅವನ್ನ ಬಾವಿರ ಸಮಾಜದವರು 13 ಬಂಡೆಗಳನ್ನು ಮಾಡಿ ಅದನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಭಾಳ ನಿಜವಾಗ್ಲೂ ಭಾಳ ಸಂತಸ ಅಂತಕ್ಕಂಥ. ನಾನು ಬಂಡೆಗೆ ತಂದ್ರು ನಾವು ಅಲ್ಲಿಂದೆ ಬೇರೆ ಕಾರಣಕ್ಕಾಗಿ ಏನು ನಿಜವಾಗ್ಲೂ ಭಾಳ ಸಂತೋಷವಾಯಿತು. ಇಷ್ಟೊಂದು ಉಪ್ಪಿನ ಈ ಕಾರ್ಯಕ್ರಮ ಮಾಡ್ತಕ್ಕಂಥ. ಯಾಕಂದರೆ ಮಾನ್ಯ ಮಾತುಗಳು ಕೂಡ ಹಿರಿಯ ನಮ್ಮ ಮಧ್ಯೆ ಇದ್ದಾರೆ, ಪೂಜೆ ನಮ್ಮ ತಂದೆಯವರ ಜೊತೆಗಾರರು ಇವತ್ತು ನಾನು ನೆನಪಿಸ್ಕೊಳ್ತೇನೆ. ಪೂಜೆ ನನ್ನ ತಂದೆಯವರು ಶಾಸಕರಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಮನೆ ಶಣ ಕೊಟ್ಟಿಗೆರವರು ಅವತ್ತು ಅಧ್ಯಕ್ಷ. ಅವತ್ತಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಕನ್ನಡ ಜಾತ್ರೆ ಇವತ್ತು 13ನೇ ಸಾಹಿತ್ಯ ಸಮ್ಮೇಳನವಾಗಿ ಅದು ನನ್ನ ಕಾಲದಲ್ಲಿ ನಡೀತಕ್ಕಂಥದ್ದು ನಿಜವೂ ಕೂಡ ಬಹಳ ಹೆಮ್ಮೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಜಾಗೆಯಲ್ಲಿ ಇದು ಕೂಡ ನಡೀತಾ ಇದೆ. ಇವತ್ತು ನಾನು ಸಂಘಟಕರಲ್ಲಿ ಕೂಡ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ಭಾಳ ಬೇಗ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಭಾಳಷ್ಟು ಸುದ್ದಿಗೋಷ್ಠಿಗಳಿವೆ, ಹಲವಾರು ಜನ ಹಿರಿಯರು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ, ಅವರೆಲ್ಲ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗಿದೆ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಕನ್ನಡತವನ್ನು ನಾವು ಉಳಿಸ್ಕೊಳ್ಳದೆ ಹೋದರೆ ಬಹುಶಃ ಅದು ಮಾರಕ ಆಗಬಾರ್ದು ಅಂತಕ್ಕಂಥ ಚಿಂತನೆ ಕೂಡ ನಮ್ಮ ಮುಂಬರುವ ದಿನಮಾನಗಳಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಭಾಳಷ್ಟು ನೋಡ್ತೀವಿ ನಾವು. ಭಾಳಷ್ಟು ಜನ ಹೇಳ್ತಾರೆ ವೇದಿಕೆ ಮೇಲೆಲ್ಲ, ಮನೆಯಲ್ಲಿ ಎಲ್ಲರೂ ಕೂಡ ತಂದೆ ತಾಯಿ ಅನ್ನಾರ ಮಮ್ಮಿ ಡ್ಯಾಡಿ ಅನ್ನಾರ ತಂದೆ ತಾಯಿಯನ್ನು ನಾವು ಬರೆಯೋ ಪರಿಸ್ಥಿತಿ ನಾವು ಬಂದಿದ್ದೀವಿ. ಅದು ಎಲ್ಲವೂ ಕೂಡ ಇಂಗ್ಲೀಷ್ಮಯ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ, ಎಲ್ಲವೂ ಇಂಗ್ಲೀಷ್ಮಯ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ತನವನ್ನು ನಾವು ಮರೆತರೆ ಬಹುಶಃ ಕನ್ನಡವನ್ನು ಉಳಿಸ್ತಕ್ಕಂಥ ಯಾರು ಅಂತಕ್ಕಂಥ ಪ್ರಶ್ನೆ ಮೇಲೂ ಕೂಡ ಬರ್ತದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಎಲ್ಲ ಭಾಷೆಗಳನ್ನು ಕೂಡ ಕಲಿಸೋಣ. ಅದು ಜೊತೆಗೇನೆ
ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕು. ಯಾಕಂದ್ರೆ ಇದು ನಮ್ಮ ತಾಯಿ ಭಾಷೆ, ನಮ್ಮ ಅನ್ನದ ಭಾಷೆ. ಆ ಒಂದು ಋಣ ನಮ್ಮೆಲ್ಲರ ಮೇಲಿದೆ. ನಾವು ಸ್ವಾಭಿಮಾನದಿಂದ ಕನ್ನಡತನವನ್ನು ಬೆಳೆಸದೇ ಹೋದ್ರೆ ಬಹುಶಃ ಯಾರು ಬೆಳೆಸೋದಕ್ಕೆ ಸಾಧ್ಯ ಆಗ್ತದೆ ಅಂತ. ನಮ್ದು ಉದಾರ ಗುಣ ಕನ್ನಡಿಗರು ಎಲ್ಲರೂ ಕೂಡ ಬಹಳ ಉದಾರ ಗುಣ ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ಯಾರಾದ್ರೂ ಬಂದು ತೆಲುಗಿನ ಮಾತಾಡೋದು, ತಮಿಳಿನ ಮಾತಾಡಿದ್ರೆ ಅದು ಬರಕತ್ತಿದ್ರೆ ಅವ್ರ ಭಾಷೆದ ನಾವು ಮಾತಾಡಕ್ಕೆ ಹೋಗ್ತೀವಿ ಹೊರತು ಅವ್ರಿಗೆ ನಮ್ಮ ಭಾಷೆ ಕಲ್ಸಕ್ಕೆ ಹೋಗೋದಿಲ್ಲ. ಅವ್ರು ಇದು ನಮ್ಮ ಉದಾರತೆನೇ ಅಲ್ಲ. ಇದು ನಮ್ಮ ಅದರ ದೌರ್ಬಲ್ಯ ಅಂತೇಳಿ ನಾವು ಕರಿಬೇಕಾದ್ರೆ, ಆದ್ರೆ ನಮ್ಮ ದೌರ್ಬಲ್ಯ ಅಂತ ಅವ್ರ ಮುಂದೆ ಪ್ರದರ್ಶನ ಮಾಡ್ದೇನೆ. ನಮ್ಮ ಕನ್ನಡವನ್ನು ಅವ್ರು ಕಲಿಸ್ಕೊಡ್ತಕ್ಕಂಥ ಕನ್ನಡ ಕಲಿಗಳು ನಾವೆಲ್ಲರೂ ಕೂಡ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಹುಶಃ ಹೆಚ್ಚಿಗೆ ಮಾತಾಡಬೇಕಾಗಿದೆ, ಅನೇಕ ಗೋಷ್ಠಿಗಳಿವೆ, ಇನ್ನು ಮಾತನಾಡಬೇಕಾಗಿದೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಇ.ಟಿ. ರವರು ಯಲ್ಲಪ್ಪ ಹನುಮಪ್ಪ ಯಲ್ಲಪ್ಪ ಇ.ಟಿ. ನಾನು ಇವು ಅಂದಿಲ್ಲ, ಯಾಕಂದ್ರೆ HY ಅಂದ್ಬಿಡ್ತೇನೆ, ಬೇರೆ ಬರ್ತು ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಹಾಗಾಗಿ ಇ.ಟಿ. ರವರ ಸಮ್ಮೇಳನ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರು ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಈಗಾಗಲೇ ಹೇಳಿದ್ದಾರೆ. ಇದಕ್ಕೆ ಯಾವುದೂ ತನ್ನಾಗಿರ್ತಕ್ಕಂಥ ಗೊಂದಲ ಗೋಜುಗಳಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಅದಕ್ಕೆಲ್ಲ ತಾವೆಲ್ಲರೂ ಕೂಡ ಶ್ರಮಿಸಿದ್ದೆ. ಯಾಕೆ ನಾನು ಇಲ್ಲಿ ಬಂದು ಅವ್ರು ವಿನಂತಿ ಮಾಡಿಕೊಂಡು ಏನಂತ ಹೇಳಿದೆ, ಈಗ ಮಧ್ಯ ಕನ್ನಡಂ ನಡೀತಕ್ಕಂಥದ್ದೇ ಕನ್ನಡಂ ಜಾತ್ರೆ. ಇವತ್ತು ಸಂತ ಶಿವಲಾಲ ಜಯಂತ್ಯೋತ್ಸವದ ಜೊತೆಗೆ ಅದನ್ನು ಕೂಡ ಇಲ್ಲೇ ಮಾಡಬೇಕು ಅಂತ ಮಾಡಿದ್ವಿ. ನಾವು ಏನು ಇಟ್ಟು ಅದನ್ನು ಕೆಳಗಡೆ ಇಟ್ಟು ನಾನು ಅಂದು ಇಡಬಾರ್ದು ರೋಮರೇ, ಯಾಕಂದ್ರೆ ಈ ಕಾರ್ಯಕ್ರಮ ನಾವು ಏನು ಮಾಡಿವಿ ಎಲ್ಲ ಹೋಗ್ಬಿಡ್ತಾವೆ. ನಾಳೆ ಏನು ಬಂದ್ಬಿಡ್ತಾ, ಕೇವಲ ಉದ್ಘಾಟನೆಗಾಗಿ ಹೂನಾರ ಹಾಕಕ್ಕೆ ಮಾತ್ರ ಮೇಲಿತ್ತು, ನಂತರ ಕೆಳಗಿಟ್ರು, ಮಂದಿ ಮಾತನಾಡ್ಕೊಳ್ತಿದ್ರು, ಅವ್ರು ಗುಸು ನಡೆಯಿತು. ಇದು ಬರ್ತಾವ, ಇದು ಬರಬಾರ್ದು ಅನ್ನೋದು ನನ್ನ ಆಸೆ. ದಯವಿಟ್ಟು ಯಾಕಂದ್ರೆ ಕಾರ್ಯಕ್ರಮ ಏನೈತೆ ಪ್ಲಸ್ ಪಾಯಿಂಟ್ ಇದೆ ಅದನ್ನು ಮಾತ್ರ ನೋಡಿ, ಯಾವುದೇ ದೌರ್ಬಲ್ಯಗಳನ್ನು ಹೆಚ್ಚು ಬೆಳಗ್ಗೆ ತರಕ್ಕೆ ಹೋಗ್ಬಿಡಿ. ಹಾಗಾದ್ರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಬೇರೆ ರೀತಿ ಅದಕ್ಕೆ ಅರ್ಥ ಬರ್ತದೆ. ಅದು ಆಗಬಾರ್ದು ಅಂತಕ್ಕಂಥ ಕೂಡ ವಿನಂತಿ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿರ್ತಕ್ಕಂಥ ಸಮ್ಮೇಳನ, ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಹಿಡ್ಕೊಂಡು ತಮ್ಮೆಲ್ಲೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಹೆಚ್ಚಿಗೆ ಮಾತನಾಡ್ಕೊಂಡು ಇನ್ನೂ ಹಿರಿಯರು ಕೂಡ ಮಾತನಾಡಬೇಕಾಗಿದೆ. ಹಾಗಾಗಿ ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ, ದಯವಿಟ್ಟು ನಡುವ ಗೆದ್ದು ಹೋಗ್ತಕ್ಕಂಥ ಕೆಲಸ ಆಗಬಾರ್ದು. ಇದು ನಿಮ್ಮಲ್ಲಿ ನಡೀತಕ್ಕಂಥ ಒಂದು ಕನ್ನಡಮ್ಮನ ಜಾತ್ರೆ. ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಯಶಸ್ವಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಸಂಪೂರ್ಣವಾಗಿರ್ಬೇಕು. ಯಾಕಂದ್ರೆ ಈಗಾಗಲೇ ಉಗ್ಗಿ ಮತ್ತು ಉದುರ್ಸದ್ಕ ಬದ್ನಿಕಾಯಿ ಪಲ್ಯ ಎಲ್ಲ ಗಮ ಇಲ್ಲಿ ವಾಸಿ ಬರಕತ್ತೈತಿ. ಉಂಡು ಮತ್ತೆ ಬಂದು ಕೂತ್ಕೊಳ್ಳೋದು ಆಗ್ಬೇಕು, ಉಂಡು ಮೆಲ್ಲಕ್ಕೆ ಹೊರಗಡೆ ಹೋಗೋದು ಆಗ್ಬಾರ್ದು. ಅದಾದ್ರೆ ಈ ಸಮ್ಮೇಳನಕ್ಕೆ ಅರ್ಥ ಬರೋದಿಲ್ಲ. ಒಂದು ದಿವಸ ಕನ್ನಡಕ್ಕಾಗಿ ನಾವೆಲ್ಲರೂ ಕೂಡ ಮೀಸಲಿಡಬೇಕಾಗಿದೆ. ಏನು ಹೇಳ್ತಾರೆ, ಜಯಂತಿಗಳು ಹೆಂಗಾಗಿದ್ದಾವೆ ಅಂತ ಹೇಳಿದ್ರೆ ಡೋಳು ಬಡಿ ಉಗ್ಗಿ ಹೊಡಿ ಮನೆಗೆ ನಡಿ ಆಗ್ಯಾವ. ಈ ಸಮ್ಮೇಳನ ಹಂಗೆ ಆಗ್ಬಾರ್ದು. ನಾವೆಲ್ಲರೂ ಕೂಡ ಸಂಪೂರ್ಣವಾಗಿದ್ದು ನಮ್ಮ ಸಮಯವನ್ನು ಇಲ್ಲಿ ಮೀಸಲಿಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ನಮ್ಮನ್ನು ಇನ್ನೂ ನಮ್ಮೆಲ್ಲ ಹಿರಿಯರು ಸಾಹಿತಿಗಳು ಬಂದಿದ್ದಾರೆ, ಅವರ ಮಾತುಗಳನ್ನು ಕೇಳೋದ್ರ ಮೂಲಕ ನಮ್ಮ ಜಲ ನೆಲ ನಮ್ಮ ಭಾಷೆ ಎಲ್ಲದರಲ್ಲೂ ಕೂಡ ನಾವು ಪರಿಪೂರ್ಣವಾಗಿರ್ತಕ್ಕಂಥ ನಮ್ಮ ತೊಡಗಿ ಆಗಬೇಕಾಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ತಾವೆಲ್ಲ ಉಪಸ್ಥಿತಿ ಭಾಳ ಅವಶ್ಯಕತೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಇದು ಕುಡಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಈ ಒಂದು ಸಮ್ಮೇಳನದಕ್ಕೆ ಯಶಸ್ವಿ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ರಾಮದ ಹಿರಿಯರ ಆದಿಯಾಗಿ ಯುವಕರ ಆದಿಯಾಗಿ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಹುಲಿಗಿರಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ಮಾತನಾಡಿ, ಸಾಹಿತ್ಯ ಸಮ್ಮೇಳನಗಳು ಕನ್ನಡಿಗರ ಅಸ್ಮಿತೆಯಾಗಿದೆ. ವಿಚಾರ ಚಿಂತನೆಗಳನ್ನು ಒಳಗೊಂಡ ಮಹತ್ವದ ಗೋಷ್ಠಿಗಳು ಇಲ್ಲಿ ಆಯೋಜಿಸಲಾಗಿರುತ್ತದೆ. ಜನರು ಅಂದರೆ ವಿಶೇಷವಾದ ಮಹಿಳೆಯರು, ಯುವಕರು ಆಸಕ್ತಿಯಿಂದ ಭಾಗವಹಿಸಬೇಕು. ಅಲ್ಲಿನ ಮಹತ್ವದ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರ ಸಮ್ಮೇಳನ ಯಶಸ್ವಿಯಾಗಲು ಸಾಧ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಮ್ಮೇಳನಗಳು ಅಂದರೆ ಡೊಳ್ಳು ಬಡಿ, ಊಟ ಹೊಡಿ, ಮನೆಗೆ ನಡಿ ಎನ್ನುವಂತಾಗಿದೆ. ಇದು ಹಾಗಾಗಬಾರದು ಎಂದರು. ಮನೆಯಲ್ಲಿ ಮಹಿಳೆಯರು ಮೊದಲು ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಇದರಿಂದ ಮಕ್ಕಳು ಪ್ರೇರಿತರಾಗಿ ದಾರಿ ತಪ್ಪುತ್ತಿದ್ದಾರೆ. ಅವರಲ್ಲಿ ಸಂಸ್ಕಾರ, ವಿದ್ಯೆ, ಬುದ್ಧಿ ಕಡಿಮೆಯಾಗಿ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ. ಮನೆಯ ಮೊದಲ ಪಾಠಶಾಲೆಯಾಗಿ ಮಹಿಳೆ ಉತ್ತಮ ಮಾರ್ಗದರ್ಶಿಯಾಗಿ ಪರಿವರ್ತನೆ ಹೊಂದಿರಬೇಕು. ಆಗ ಗಂಡಸರು ಸೇರಿದಂತೆ ಮಕ್ಕಳು ಸಹ ಸನ್ಮಾರ್ಗದತ್ತ ನಡೆಯುತ್ತಾರೆ ಎಂದರು. ಪಾಲಕರು ಕನ್ನಡಕ್ಕಿಂತ ಆಂಗ್ಲ ಮಾಧ್ಯಮ ಕಲಿಕೆಗೆ ಹೆಚ್ಚು ಆಸಕ್ತಿ ಹೊಂದಿರುವುದು ವಿಪರ್ಯಾಸ. ಕನ್ನಡ ಮಾತೃಭಾಷೆ ಇಂಗ್ಲಿಷ್ ವ್ಯಾವಹಾರಿಕ ಭಾಷೆಯನ್ನಾಗಿ ಕಲಿಯಬೇಕು. SSLC ಉತ್ತೀರ್ಣರಾದ ಇಂದಿನ ಬಹುತೇಕ ಮಕ್ಕಳಿಗೆ ಮಾತೃಭಾಷೆ ಕನ್ನಡ ಓದಲು ಬರೆಯಲು ಬರುವುದಿಲ್ಲ. ಇದಕ್ಕೆ ಕಾರಣ ಈ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದ ಅಂದಾಜು 50,000ಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ರಾಜ್ಯದಲ್ಲಿ 1,00,000ಕ್ಕೂ ಹೆಚ್ಚು ಕೊರತೆ ಇದೆ. ಇದನ್ನು ಸರಿಪಡಿಸಿದಾಗ ಮಾತ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲು ಸಾಧ್ಯ.
ಈ ನಿಟ್ಟಿನಲ್ಲಿ ಜನರು ಧ್ವನಿಯಾಗಬೇಕು, ಸರ್ಕಾರವನ್ನು ಪ್ರಶ್ನಿಸುವಂತಾಗಬೇಕು ಎಂದು ಹೇಳಿದರು. ಉದುರು ಸಜ್ಜಕ ಹೊಡಿಲಿ, ಮನೆಗೆ ಹೋಗ್ರಿ. ಭಾಷಣ ನಾವ್ ಯಾರು ಖಾಲಿ ಕುರ್ಚಿ ಮಾಡ್ಬೇಕ? ಹೆಂಗ? ದಯವಿಟ್ಟು ಏನು ನಮ್ಮ ಸ್ವಯಂ ಸೇವಕರು, ಊರ್ಗೇರಿ ಗ್ರಾಮದ ಎಲ್ಲ ಹಿರಿಯರು, ಯುವಕರು ಊಟ ಮಾಡಿದ ತಕ್ಷಣ ಬಂದು ಕುರ್ಚಿ ಕೂಡಂತ ವ್ಯವಸ್ಥೆ ಮಾಡ್ರಿ. ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು? ಇದು ರಾಜಕೀಯ ಸಮ್ಮೇಳನ ಅಲ್ಲ. ಯಾರೊಬ್ಬರು ತಾವು ಬೇಕಾದಾಗ ಮಾತಾಡಿದ ಬಿಟ್ಟು ಹೋಗಂತದ್ದು ಅಲ್ಲಿದು. ಪ್ರತಿಯೊಬ್ಬರು ಒಂದು ರೀತಿ ವಿಚಾರಗಳನ್ನ ಹಂಚಿಕೊಳ್ತಕ್ಕಂತ ಒಂದು ಸಮ್ಮೇಳನ ಇದು. ಈ ಸಮ್ಮೇಳನ ರಾಜಕೀಯದವರ ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಅನ್ಬೋದು. ಇದು ಸರ್ವರ ಪಾರ್ಟಿ, ಸರ್ವರ ಅಭ್ಯುದಯಕ್ಕಾಗಿರ್ತಕ್ಕಂಥ ಪಾರ್ಟಿ. ಅದಕ್ಕ ಈ ಸಮ್ಮೇಳನದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಸಾಹಿತ್ಯ ಅಂದ್ರೇನು, ಸಮ್ಮೇಳನ ಅಂದ್ರೇನು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹಿರಿಯರು ಮಾತನಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದ್ರೆ ಈ ಸಾಹಿತ್ಯ ಸಮ್ಮೇಳನ ಅಥವಾ ಸಾಹಿತ್ಯ ಬೆಳಿಬೇಕಾಗಿದ್ರೆ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ರಾಜಕೀಯ ಆಶ್ರಯದಿಂದ ಬೆಳೀತಿದ್ವಂತೆ. ಅದಕ್ಕ ಈಗೂ ಕೂಡ ಇವತ್ತಿಲ್ಲಿ ಸರ್ವ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನ ನಾವು ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನ ನಾವು ಮಾಡಿರ್ತಕ್ಕಂಥದ್ದು. ಮತ್ತೆ ಇದಕ್ಕ ಸರ್ಕಾರದಿಂದ ಸ್ವಲ್ಪ ಹಣಕಾಸು ನೆರವನ್ನು ಕೂಡ ಕೊಡ್ತೀವಿ. ಆದ್ರೆ ಈ ಗ್ರಾಮದವರು ಎಲ್ಲ ಇತರ ಖರ್ಚನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಆ ಹಿನ್ನೆಲೆಯಲ್ಲಿ ಇವತ್ತು ತಾವೆಲ್ಲ ಏನು ಈ ಅಷ್ಟೆಲ್ಲ ಖರ್ಚು ಮಾಡಿ ಜನರನ್ನು ಸೇರಿಸಿ ಡೊಳ್ಳು ಹೊಡೆದು ಕುಣಿದಿರಿ. ಅದಕ್ಕೆ ನಮ್ಮ ಅಧ್ಯಕ್ಷರು ನಿನ್ನೆನ ಒಂದು ಪತ್ರಿಕೆ ಹೇಳಿಕೆ ಕೊಟ್ಬಿಟ್ಟಾರ. ಸಮ್ಮೇಳನ ಸರ್ವಾಧ್ಯಕ್ಷರು, ಸಾಹಿತ್ಯ ಸಮ್ಮೇಳನ ಜಾತ್ರೆಯಲ್ಲ, ಜನರ ಧ್ವನಿಯಾಗಬೇಕು ಅಂತ. ಬೇಕಾದ್ರೆ ಇಲ್ಲೈತೆ, ಬೇಕಾದ್ರೆ ಓದ್ತೇಳಿ ಅಂದ್ರೆ ಅವರ ಒಂದು ಮಾತಿಗಾದ್ರೂ ಬೆಲೆ ಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ. ಈ ಕೃಷಿ ರಾತ್ರಿ 12 ಗಂಟೆ ತನಕ ನಡೀತಿಲ್ಲ ಕಾರ್ಯಕ್ರಮ. 12 ಗಂಟೆ ತನಕ ಖಾಲಿ ಆಗಬಾರ್ದು. ಅದಕ್ಕೆ ಇವತ್ತು ಆ ಕೆಲಸವನ್ನ ಮಾಡಬೇಕು. ಅವರ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವ್ರಿನ್ನ ಇದನ್ನು ಓದ್ತಾರ ಅವರು ತಮ್ಮ ಭಾಷಣ. ಅದ್ರಾಗ ಏನ್ ಬರೆದ್ರ ನಾನು ನೋಡಿಲ್ಲ. ಈ ಹೇಳಿಕೆನ ನೋಡಿದ್ರ ಬಹಳ ಮಹತ್ವಪೂರ್ಣವಾದಂತ ಹೇಳಿಕೆಯನ್ನು ಕೊಟ್ಟರು ಈ ಸಮ್ಮೇಳನದ ಬಗ್ಗೆ. ಮತ್ತಿದ್ರಲ್ಲಿ ಜನರ ಭಾವನೆ, ಶಿಕ್ಷಕರ ಬದ್ಧತೆ, ಸರ್ಕಾರದ ನೀತಿ, ಇವೆಲ್ಲವನ್ನ ಮೇಳೈಸಿರ್ತಕ್ಕಂತ ಒಂದು ಕಾರ್ಯಕ್ರಮ ಇದು. ಇವೆಲ್ಲವನ್ನ ನಾವು ಯಾಕೆ ಇಲ್ಲಿ ಹೇಳ್ಬೇಕಂದ್ರ, ನಾನು ಸಾಹಿತ್ಯ ಸಮ್ಮೇಳನ ಅದು ಯಾಕೆ ನಡೀಬೇಕು ಅದೆಲ್ಲ ನಾನು ಹೇಳೋದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಇನ್ನ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ನಿಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಓದಲು ಬಾರದ ಮಕ್ಕಳನ್ನು ಪಾಸು ಮಾಡುವುದು ಹೇಗೆ? ಇದು ಶಿಕ್ಷಣ ಇಲಾಖೆಯ ಪ್ರಶ್ನೆ ಅಥವಾ ಸರ್ಕಾರದ ಜವಾಬ್ದಾರಿ. ಸರ್ಕಾರ ಅಂದ್ರೆ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ ನಾನು. ಯಾವ್ಯಾವ ಸರ್ಕಾರಗಳು ಈ ರಾಜ್ಯವನ್ನ ಈ ದೇಶವನ್ನ ಆಳಿರ್ತಕ್ಕಂಥವು ಅವೆಲ್ಲವೂ ಕೂಡ ಜವಾಬ್ದಾರಿ. ಏನ ಇಲ್ಲಿ DDP ಒಂದು ಮಾತು ಹೇಳ್ತಾನೆ, SLC ಫಲಿತಾಂಶ ನಾವು ಸುಧಾರಣೆ ಮಾಡ್ತೀವಿ. ಅದೇ DDP ಅಲ್ಲೇನು ರಾಜ್ಯ ಮಟ್ಟದ ಸಭೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 7,000 ಮಕ್ಕಳು, SLC ಮಕ್ಕಳು, ಮತ್ತೆ 1ನೇ ತರಗತಿ 2ನೇ ತರಗತಿ ಮಕ್ಕಳಲ್ಲ, ಈ ಮಕ್ಕಳಿಗೆ ಕನ್ನಡನ ಓದಕ್ ಬರಲ್ಲ ಅಂತೇಳಿ DDP ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಬೇರೆ ಯಾರೋ ಅಲ್ಲ, ದೊಡ್ಡ ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ. ಇದಕ್ಕೆ ಪ್ರತಿಕ್ರಿಯೆ ಆಗಿ ನಿಮ್ಮದೇನಪ್ಪ ಈ ಗೊತ್ತಿರಲ್ಲ. ಯಾರು ಏನು ಕೇಳಿದ್ರೆ ನಿಮ್ಮ ಪ್ರತಿಕ್ರಿಯೆ ಇರಲಾರ್ದನೆ ಇವತ್ತು ಈ ರಾಜಕೀಯ ಆಡಳಿತ ಎತ್ತಬೇಕಂತ ಹೋಗತೈತೆ. ಆ ಆಡಳಿತವನ್ನ ನಿಯಂತ್ರಣ ಮಾಡತಕ್ಕಂತ ಕೆಲಸ ನಿಮ್ಮಿಂದ ಆಗ್ಬೇಕು, ಸಾರ್ವಜನಿಕರಿಂದ. ಒಂದು ಕಡೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 50,000 ಶಿಕ್ಷಕರ ಕೊರತೆ ಇದೆ. ಬರೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯದಲ್ಲಿ 1,00,000 ಶಿಕ್ಷಕರ ಕೊರತೆ ಇದೆ. ಮತ್ತಿದ್ರ ಜೊತೆಗೆ ಇನ್ನೂ 1,00,000 ಇತರ ಎಲ್ಲ ಇಲಾಖೆಗಳು ಸೇರಿ ಇದೆ ಅಂದಾಗ
ನಮ್ಮ ಆಡಳಿತ ಹೆಂಗೆ ಸರಿ ನಡಿಬೇಕು, ನಮ್ಮ ಶಾಲೆ ಹೆಂಗೆ ಸರಿ ನಡಿಬೇಕು, ನಮ್ಮ ಮಕ್ಕಳಿಗೆ ಹೆಂಗೆ ಶಿಕ್ಷಣ ಸಿಗಬೇಕು, ನಮ್ಗೆ ಹೆಂಗೆ ಈ ಸಾಹಿತ್ಯ ಸಮ್ಮೇಳನದಾಗ ಮಾತಾಡಿದಂತ ಮಾತುಗಳು ನಮಗೆ ಅರ್ಥ ಆಗ್ಬೇಕು ಅನ್ನೋದನ್ನ ಚಿಂತನೆ ಮಾಡ್ತಕ್ಕಂಥ ಜನ ನೀವಾಗ್ಬೇಕು. ಇವತ್ತು ನೀವು ಸುಮ್ಮನೆ ಇದ್ರೆ ಇವತ್ತು ದೊಡ್ಡ ನೋಡೋದನ್ನ ನಾಳೆ ನಾ ಬರ್ತೀನಿ, ಇನ್ನೊಬ್ಬತ್ತು ಬರ್ತಾನ, ಏನಾರ ನಮ್ಮ ಮಟ್ಟಕ್ಕೆ ನಾವು ಮನೆ ಹೋಗ್ತೀವಿ. ಆದರೆ ನೀವು ಸುಮ್ಮನೆ ಇರಬಾರ್ದು. ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ಆಗ್ಬೇಕು. ನಾವು ಶಿಕ್ಷಣ ಇಲಾಖೆದವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರ, ಸರ್ ಏನ್ ಮಾಡಿದ್ರಿ, 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಮಕ್ಕಳನ್ನ ಫೇಲ್ ಮಾಡಬಾರ್ದು, ಶಾಲೆಗೆ ಬರಲಿಲ್ಲ ಅಂದ್ರೂ ಅಟೆಂಡೆನ್ಸ್ ಹಾಕ್ಬೇಕು, ಹಂಗ ಮುಂದಕ್ಕೆ ಹಾಕ್ಬೇಕು ಅಂತ ಆದೇಶ ಐತಂತಾರೆ. ಅದಕ್ಕೆ ಸರ್ಕಾರದ್ದು ಕೂಡ ಜವಾಬ್ದಾರಿ ಐತಂತ ಹೇಳ್ತಕ್ಕಂಥ ನಾ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ಇವತ್ತು ಇವೆಲ್ಲವನ್ನ ಸುತ್ತಿಕೊಂಡಿರ್ತಕ್ಕಂಥ ಒಂದು ಶಿಕ್ಷಣ, ಯಾಕಂದ್ರೆ ಶಿಕ್ಷಣದ ಭದ್ರ ಬುನಾದಿ ಹಾಕ್ತಕ್ಕಂಥದ್ದು ಸಾಹಿತ್ಯಕ್ಕೆ ಶಿಕ್ಷಣ. ಶಿಕ್ಷಣ ಅಂದ್ರ ಸಂಸ್ಕಾರ, ಶಿಕ್ಷಣ ಅಂದ್ರ ಸಂಸ್ಕೃತಿ. ಇದನ್ನೆಲ್ಲವನ್ನ ಸಾಹಿತ್ಯದ ಮೂಲಕ ಹೇಳ್ತಕ್ಕಂಥದ್ದು ಇಂಥ ಅನೇಕ ಇವನ್ನ ಪುಸ್ತಕಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದೇವೆ. ಇನ್ನೂ ಸುಮಾರು 7 ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾರೆ ಸದ್ಯ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಸಾಹಿತ್ಯನ ಅರ್ಥ ಮಾಡಿಕೊಳ್ಬೇಕಾದ್ರ ಶಿಕ್ಷಣ ಬರಬೇಕು ಅನ್ನೋದೇ ಇವತ್ತು ಈ ಸಾಹಿತ್ಯ ಸಮ್ಮೇಳನದ ವಿಶೇಷತೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮತ್ತಿದ್ರ ಮಧ್ಯದಾಗ ಅವ್ರು ಹೇಳ್ಯಾರ ಇಂಗ್ಲಿಷ್ ಭಾಷೆ ವ್ಯಾಮೋಹಕ್ಕೆ ಹೋಗ್ಬಾರ್ದಂತ. ಅರ್ಧ ಮಂದಿ ಇಂಗ್ಲಿಷ್ ವ್ಯಾಮೋಹಕ್ಕೆ ಹೋಗ್ಬೇಕಂತೀರಿ ನೀವೆಲ್ಲ. ಈ ಊರಿಗೆ ಎಷ್ಟು ಬಸ್ ಬರ್ತಾವ? ಇಲ್ಕಲ್ಲಿಂದ ಕನಿಷ್ಠ 4 ಬಸ್ ಬರ್ತಾವ ನಿಮ್ ಮಕ್ಕಳು ಕರ್ಕೊಂಡು ಹೋಗಕ್, ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಹೋಗಕ. ನಾವು ಏನ್ ಮಾಡಿವಿ, ಹಿಂದೆ ಯಾರೋ ಮುಖ್ಯಮಂತ್ರಿಗಳಿದ್ರು, ಕುಮಾರಸ್ವಾಮಿ ಯಾರೋ ಇರ್ಬೋದು, ನೆನಪಿಲ್ಲ ನನಗ. ಅಲ್ಲೇ ಒಬ್ಬ ಸಾಹಿತಿಗಳು ಕೇಳಿದ್ರು, ಅದೇ ಯಾವ್ದಂದ್ರ ಯಾವ ಸಾಹಿತ್ಯ ಪರಿಷತ್ತಪ್ಪ, ಚೇಕರಗೂಡ ಇದ್ರಾಗ ಮಾಡಿದ್ರಲ್ಲ ಕೊಪ್ಪಳದಾಗ, ಇದು ಗಂಗಾವತಿಯಾಗ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತದ್ದೇ ಧಾರವಾಡದಾಗ ಮಾಡಿದ್ರ ಅದಾದಗಳನ್ನ. ಕೆಲವು ಮಂದಿ ಅಂದ್ರು, ಕನ್ನಡದ ಬಗ್ಗೆ ಹೇಳ್ತೀರಿ, ಇಂಗ್ಲಿಷ್ ಮಾಧ್ಯಮ ಬರೀ ನಿಮ್ಮಂತರಿಗೆ ಆಗೈತೆ, ನಮಗಿಲ್ಲಲ್ಲ ಅಂದ್ರು. ಅವತ್ತೇ ಕುಮಾರಸ್ವಾಮಿ ಅವರು ಒಂದು ತಾಲೂಕಿಗೆ 2 ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ತರಿಸ್ತೀನಿ ಅಂತೇಳಿ ಘೋಷಣೆ ಮಾಡಿಬಿಟ್ರು, ಕೊಟ್ರು. ಇವತ್ತು ನಮ್ಮ ತಾಲೂಕಿನಿಂದ ಅಷ್ಟೇ ಮಾತಾಡ್ತೀನಿ ನಾನು, 41 ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿವೆ. ನಿಮಗೆ ಗೊತ್ತೇ ಇಲ್ಲ. ಯಾಕೆ? ಇಂಗ್ಲಿಷ್ ಮಾಧ್ಯಮದ ಜೊತೆಗೆ ನಾವು ಕನ್ನಡ ಮಾಧ್ಯಮವನ್ನು ಕೂಡ ಇಟ್ಟಿವಿ. ನೀವು ಕನ್ನಡ ಮಾಧ್ಯಮ, ಆದರೆ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಮಾಧ್ಯಮ ನಮ್ಮ ಬದುಕುವ ಭಾಷೆ ಆಗಿದೆ. ಕನ್ನಡ ಭಾಷೆ ತಾಯಿ ಭಾಷೆ, ತಾಯಿ ಭಾಷೆಯೊಂದಿಗೆ ಬದುಕುವ ಭಾಷೆಯನ್ನು ಕೂಡ ನಾವು ಕಲಿಬೇಕಾಗಿದೆ. ಇವತ್ತು ಅನೇಕ ನಮ್ಮ ಮಕ್ಕಳು ಹೊರದೇಶದಲ್ಲಿ ನೌಕರಿ ಮಾಡ್ತಾರೆ, ಇಲ್ಲಿ ನೌಕರಿ ಸಿಗಲ್ಲ, ಅವರಿಗೆ ಅರ್ಹತೆ ತಕ್ಕಂಗೆ ನೌಕರಿ ಸಿಗಲಾರದೆ ಇಂಗ್ಲೆಂಡು, ಅಮೆರಿಕ, ರಷ್ಯಾ, ಜಪಾನ್, ಜರ್ಮನಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕೆಲಸ ಮಾಡ್ತಾರೆ. ಇಂಜಿನಿಯರು, ಡಾಕ್ಟರು ಮತ್ತು ಪ್ರೊಫೆಸರು ಅನೇಕ. ಒಂದು ಕಡೆ ನಮ್ಮ ಸಾಹಿತಿಗಳೇ ಹೇಳ್ತಾರೆ, ನಮ್ಮ ದೇಶದ ವಿದ್ಯಾ ಸಂಪತ್ತು ಪಲಾಯನವಾಗುತ್ತಿದೆ ಅದನ್ನು ಕೂಡ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಅನ್ನುವುದರ ಜೊತೆಗೆ ಇವತ್ತು ನಾವು ಅಲ್ಲಲ್ಲ ಅಂತರಂಗ ಇವ್ರದ್ದು ಟಿಟಿಯವರ ಜೀವನ ತರಂಗ ಅಂತೇಳಿ ಅವರು ತಮ್ಮ ಜೀವನದ ಬಗ್ಗೆ ಅವರು ಹುಟ್ಟಿಂದ ಅದರವರೆಗೆ ಅವರ ಇಲ್ಲಿವರೆಗೆ 82 ವರ್ಷದವರೆಗೆ ಅವರು ತಮ್ಮ ಕಾಯಕ ಮತ್ತು ಸಾಹಿತ್ಯದ ಬಗ್ಗೆ ಏನ್ ಕೆಲಸ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಬರೆದಿದ್ದಾರೆ. ಜೊತೆಗೆ ಶಿಕ್ಷಣ ಪಡಿಬೇಕಾದಾಗ ಎಷ್ಟು ಕಷ್ಟಪಟ್ಟಿವೆ ಅನ್ನೋದನ್ನು ಕೂಡ ಅದರಲ್ಲಿ ಬರೆದಿರ್ತಕ್ಕಂಥದ್ದು. ಜೊತೆಗೆ ತಮ್ಮ ಹೆಂಡತಿಯ ಬಗ್ಗೆ ಕೂಡ ಬರೆದಿರ್ತಕ್ಕಂಥದ್ದು. ಇವತ್ತು ಜೀವನದ ಒಂದು ಬಂಡಿ ಸಮನಾಗಿ ಹೋಗ್ಬೇಕಾದ್ರೆ ಹೆಂಡತಿ ಕೂಡ ಎಲ್ಲದಕ್ಕೂ ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯ ಅನ್ನುವ ಮಾತನ್ನ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು. ಅದಕ್ಕಾಗಿ ತಾಯಂದ್ರಿಗೆ ಇಷ್ಟೇ ರಿಕ್ವೆಸ್ಟ್ ಮಾಡ್ತೀವಿ ನಾವು,
ಇವತ್ತು ಸಮಾಜ ನಿಂತಿದ್ದೇ ನಿಮ್ಮ ಮೇಲೆ. ಇವತ್ತು ನಾವೆಲ್ಲ ಗಂಡು ಮಕ್ಕಳೇ ನಾವೇನಿದ್ರು ದುಡಿಯಕ್ಕೆ ಹೋಗ್ತೀವಿ, ಅದನ್ನ ಮಾಡ್ತೀವಿ ಅಂತ. ನಮ್ಮ ಮಂದಿ ಎಷ್ಟು ಮಂದಿ ದುಶ್ಚಟಕ್ಕೆ ದಾಸರಾಗ್ಯಾರ ಅಂದ್ರ ನನಗನಿಸಿದ ಮಟ್ಟಿಗೆ 60%ಕ್ಕಿಂತಲೂ ಹೆಚ್ಚು ನಮ್ಮ ಸಮಾಜ ದುಶ್ಚಟಕ್ಕೆ ದಾಸರಾಗಿರ್ತಕ್ಕಂಥ. ಬೇಕಾದ್ರೆ ಯಾರು ನನ್ನ ಅಂಗಿ ಹಿಡಿದು ಕೇಳೋದ್ರಕ ನಾವು ಉತ್ತರ ಕೊಡ್ತೀವಿ, ಏನ್ರಿ ಭಾಷಣ ಮಾಡ್ತೀನಿ ಅಂತ. ನಿಮ್ಮ ಮನೆಯನ್ನು ನೀವು ತಿದ್ದಿಕೊಳ್ಳ್ರಿ ಅಂದ್ರ ಇವ್ರು ಯಾರಿಗೂ ಆಗಲ್ಲ, ನಿಮಗೆ ಮಾತ್ರ ಸಾಧ್ಯ. ನಿಮ್ಮ ಮಾತು ಮಗ ಕೇಳ್ತಾನೆ, ಮಗಳು ಕೇಳ್ತಾಳೆ, ಗಂಡ ಕೇಳ್ತಾನೆ. ಅದಕ್ಕೆ ನೀವು ಆ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಿಮಗೆ ದೊಡ್ಡ ಸ್ಥಾನವನ್ನ ಕೊಟ್ಟಿವಿ ನಾವು. ಸೃಷ್ಟಿಕರ್ತೆ ಹೆಣ್ಣು, ಜಗನ್ಮಾತೆ ಹೆಣ್ಣು. ಇವತ್ತು ಅಂತ ಎಲ್ಲ ಸ್ಥಾನಮಾನ ಕೊಟ್ಟಾಗ್ಯೂ ಕೂಡ ಅದರಿಂದ ನೀವು ವಿಮುಖರಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನೀವು ಹೆಂಗಾಗ್ಬಿಟ್ರಿ ಅಂದ್ರೆ ಎಲ್ಲರ ಮನೆಗೆ SLC ಓದೋರಾದ್ರೆ ಹೆಣ್ಮಕ್ಳು, ಯಾರೋ ಎಪ್ಪಟ್ಟಿನ ಹೆಣ್ಮಕ್ಳು ಇಲ್ಲ. ನಮ್ಮ ಮನೆಗೂ ಇಲ್ಲ, ಇಲ್ಲಿ ಯಾರಾದ್ರೂ ಗೊತ್ತಿಲ್ಲ ನನಗ. ಅವ್ರು ಎಲ್ಲರೂ ಕೂಡ ಮೊಬೈಲ್ ನೋಡ್ಕೊಂತ ಕೂತಿರ್ತೀವಿ. ಈ ಮೊಬೈಲೇ ಅರ್ಧ ಜೀವನವನ್ನ ಹಾಳು ಮಾಡಿರ್ತಕ್ಕಂಥದ್ದು. ಅದಕ್ಕೆ ದಯವಿಟ್ಟು ನೀವೊಬ್ಬರೇ ತಾಯಂದಿರಷ್ಟೇ, ನಿಮ್ಮ ಮನೆಗೆ ಹೆಣ್ಮಕ್ಳು ಅಷ್ಟೇ, ಅದು ಎಷ್ಟು ಬೇಗ ಅಷ್ಟು ಉತ್ತರ ಕೊಡಕ್ಕೆ ಮೊಬೈಲ್ ಉಪಯೋಗ ಮಾಡ್ರಿ. ಉಪಯೋಗ ಮಾಡ್ಬೇಡ ಅಂತ ಹೇಳಿಲ್ಲ ನಾನು, ಆದ್ರೆ ಉಳಿದ ವಿಚಾರಕ್ಕೆ ತಾವು ದಯವಿಟ್ಟು ಕೈ ಹಾಕ್ಬೇಡ್ರಿ. ನೀವು ಕೈ ಹಾಕಿದ್ರೆ ನಿಮ್ಮ ಮಗ 10 ಪಟ್ಟು ಮಾಡ್ತಾನ, ನಿಮ್ಮ ಮಗಳು 10 ಪಟ್ಟು ಮಾಡ್ತಾಳ. ನಿನ್ನೆಲ್ಲ ಮೊನ್ನೆ ಟಿವಿ ನೋಡಿರಿಲ್ಲ, ಮಗಳಿಗೆ ತಾಯಿ SLC ಪರೀಕ್ಷೆ ಬಂದವ, ಓದು ಓದು ಓದಂತ 3 ಸರಿ ಹೇಳಿದಕ್ಕ 20ನೇ ಮಾಡಿ ಮೇಲಿಂದ ಬಿದ್ಲು. ಅಂದ್ರೆ ಇದು ನಮ್ಮ ಸಂಸ್ಕಾರನ, ಇದು ನಮ್ಮ ಸಂಸ್ಕೃತಿನ. ಅದು ಏನಿದ್ರೂ ನಿಮ್ಮಿಂದ ಬರಬೇಕಾಗಿದೆ ತಾಯಿಂದ್ರೆ. ಅದರ ಜೊತೆಗೆ ಏನು ಇವತ್ತು ವಿವೇಕಾನಂದರು ಪರದೇಶಕ್ಕೆ ಹೋದಾಗ, ಇಂಗ್ಲೆಂಡ್ಗೆ ಹೋದಾಗ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಿಮ್ಗೆ ತಾಯಂದ್ರಿಗೆ ಎಂತ ಸ್ಥಾನಮಾನ ಕೊಟ್ಟಾರ ಅನ್ನೋದನ್ನು ತಿಳಿಸ್ತೀನಿ ನಾನು. ಅವರು ಒಬ್ಬ ಪತ್ರಕರ್ತ ಇಂಗ್ಲೆಂಡ್ ನಲ್ಲಿ ಕಾರ್ಯಕ್ರಮ ಮುಗಿಸಿ ಕೆಳಗಿಳಿಯಕ್ಕೆ ಕೇಳಿದ್ನಂತ, ಏನ್ರಿ ಸ್ವಾಮೀಜಿ, ನೀವು ಬರೇ ಗಂಡ್ಮಕ್ಳಿಗೆ ಅಷ್ಟೇ ಶೇಕ್ ಹ್ಯಾಂಡ್ ಮಾಡ್ತೀರಿ ನಿಮ್ಮ ಭಾರತದಾಗ, ಮಹಿಳೆಯರಿಗೆ ನೀವು ಶೇಕ್ ಹ್ಯಾಂಡ್ ಮಾಡೋದಿಲ್ಲ. ನಾನು ಕೂಡ ಭಾರತಕ್ಕೆ ಬಂದಿದ್ದೆ ಅಂತ ಅವರು ಸ್ವಾಮೀಜಿ ಅವರು ಹೇಳಿದ್ರಂತ. ಹೌದ್ರಿ, ನೀವು ನಿಮ್ಮ ದೇಶದ ಮಹಾರಾಣಿ ಎಲಿಜಬೆತ್ ಅವರನ್ನ ಎಷ್ಟು ಸಾರಿ ಶೇಕ್ ಹ್ಯಾಂಡ್ ಮಾಡಿದ್ದೀರಿ ಅಂತ ಕೇಳಿದ್ರು. ಅವಾಗ ಇಲ್ರಿ, ಆಕಿ ನಮ್ಮ ದೇಶದ ದೇವತೆ, ಅದಕ್ಕೆ ನಾವು ಆಕಿಗೆ ಶೇಕ್ ಹ್ಯಾಂಡ್ ಮಾಡಂಗಿಲ್ಲ ಅನ್ನೋದು. ಅದಕ್ಕೆ ಅವರು ವಿವೇಕಾನಂದ ಹೇಳಿದ್ರಂತ, ನಿಮಗೆ ಒಬ್ಬ ದೇವತೆ ಇದ್ರೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯೂ ಕೂಡ ದೇವತೆಯ ಸಮಾನ ಅನ್ನುವ ಮಾತನ್ನು ಹೇಳಿದ್ರಂತ. ಅಂದ್ರೆ ಅಂತ ದೇವತೆಯ ಸ್ಥಾನಮಾನವನ್ನ ಕೊಟ್ಟಿದ್ದೇವೆ ತಾಯಿಂದ್ರೆ. ನೀವು ನಿಮ್ಮ ಮನೆಯನ್ನ ಸುಧಾರಣೆ ಮಾಡ್ರಿ, ನಿಮ್ಮ ಊರನ್ನು ಸುಧಾರಣೆ ಮಾಡ್ರಿ ಸಾಧ್ಯ ಆದ್ರ. ಇನ್ನ ಯಾಕಂದ್ರ ನಮ್ಮ ಇದು ಏನೈತೆ, ಕುಟುಂಬ ಬಹಳಷ್ಟು ಹದಗೆಡ್ತಕ್ಕಂಥ ಸ್ಥಿತಿ ಇದೆ. ಎಲ್ಲರ ಮನೆ ಅದಾವ, ಎಲ್ಲರ ಮನೆ ದೋಷೆ ತೂತಂತಿರಲ್ಲ, ಹಂಗಾಗಿದೆ. ಅದನ್ನು ಸರಿಪಡಿಸ್ರಿ. ಈ ಸಾಹಿತ್ಯದ ಸಮ್ಮೇಳನದ ಉದ್ದೇಶ ಕೂಡ ಅಷ್ಟೇ. ಅದರ ಜಾನಪದದ ಮೂಲಕ ಇನ್ನಿತರರ ಎಲ್ಲ ಮೂಲಕ ನಿಮಗೆ ತಿಳಿಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಹಿರಿಯರು ಮಾಡ್ತಾ ಇದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಮಾತನಾಡಿ, ಕೊಪ್ಪಳ ವಿಶ್ವವಿದ್ಯಾಲಯ ಮುಚ್ಚುವ ಕುರಿತು ಮಾಧ್ಯಮಗಳಲ್ಲಿ ಬಂದ ಸುದ್ದಿ ಪ್ರಸ್ತುತಪಡಿಸಿದರು. ಯಾವುದೇ ಕಾರಣಕ್ಕೂ ಕೊಪ್ಪಳ ವಿಶ್ವವಿದ್ಯಾಲಯ ಮುಚ್ಚುವ ಹಂತಕ್ಕೆ ತಲುಪಲು ಬಿಡುವುದಿಲ್ಲ. ಈ ನಿಟ್ಟಿನಲ್ಲಿ ತಾವೂ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಹೋರಾಟ ನಡೆಸುವುದಾಗಿ ಹೇಳಿದರು. ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತೇವೆ, ವಿಶ್ವವಿದ್ಯಾಲಯ ಉಳಿಸುವಂತ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಪಾಠ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕಿನಲ್ಲಿ ನಡೆಯುವ ಬಹುತೇಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾನ್ನಿಧ್ಯ ವಹಿಸುತ್ತಿದ್ದ ಮಠಾಧೀಶರು ಈ ಬಾರಿಯ ಕುಷ್ಟಗಿ ತಾಲೂಕು 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೈರಾಗಿರುವುದು ಕಂಡುಬಂತು. ಸಮ್ಮೇಳನದಲ್ಲಿ ಪಾಲ್ಗೊಂಡ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಕನ್ನಡ ಅಭಿಮಾನಿಗಳು ಸೇರಿದಂತೆ ಸಮ್ಮೇಳನ ಆಯೋಜಕರಲ್ಲಿ ಅಚ್ಚರಿ ತಂದಿತ್ತು. ಆದರೆ ಸಮ್ಮೇಳನದ ಆಮಂತ್ರಣದಲ್ಲಿ ಮಠಾಧೀಶರ ಹೆಸರು ನಮೂದಿಸದೆ ಸಮಸ್ತ ಹರಗುರು ಚರಮೂರ್ತಿಗಳು ಸಾನ್ನಿಧ್ಯ ಎಂದಷ್ಟೇ ಮುದ್ರಿಸಲಾಗಿದೆ. ಇದೇ ವಿಷಯವಾಗಿ ಮುನಿಸಿಕೊಂಡು ಸಮ್ಮೇಳನದಿಂದ ದೂರುಳಿದಿರಬಹುದು ಎಂದು ಸಭಿಕರು ಮಾತನಾಡಿಕೊಳ್ಳುತ್ತಿರುವುದು ಗಮನಕ್ಕೆ ಬಂತು.
ಅದೇ ರೀತಿ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ವೀರೇಶ್ ಬಂಗಾರ್ ಶೆಟ್ಟರ್ ಸಹ ಸಮ್ಮೇಳನದಲ್ಲಿ ಅನುಪಸ್ಥಿತಿ ಚರ್ಚೆಗೆ ಗ್ರಾಸವಾಯಿತು. ಕಾಡಾ ಅಧ್ಯಕ್ಷ ಹಸನ್ ಸಾಬ್ ದೊಡ್ಯಾಳ್, ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು, ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ನಬೀಸಾಬ್ ಕುಷ್ಟಗಿ, ನಿಕಟಪೂರ್ವ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಶೇಖರಗೌಡ ಸರ್ನಾಡ್ಗೌಡರ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್ ಅವರು ಮಾತನಾಡಿದರು. ಈ ವೇಳೆ ಸಾಹಿತಿ ಹ.ಯ. ಇಟಿಯವರ್, ಸಮ್ಮೇಳನಾಧ್ಯಕ್ಷರ ನುಡಿ, ಸ್ಮರಣ ಸಂಚಿಕೆ, ಪುಲಿಗೇರಿ ಸೇರಿದಂತೆ ಯುವ ಬರಹಗಾರರ ಕೃತಿಗಳು ಇದೇ ವೇಳೆ ಲೋಕಾರ್ಪಣೆಗೊಂಡವು. ಪುಲಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಚವ್ಹಾಣ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಾಜಿ ಅಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಲೆಂಕಪ್ಪ ವಾಲಿಕರ್, ಕಾರ್ಯದರ್ಶಿ ದೇವರಾಜ್ ಬಡಿಗೇರ್, ಜಿಲ್ಲಾ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ರವೀಂದ್ರ ಬಾಕಳೆ, ಗ್ರಾಮದ ಮುಖಂಡರಾದ ಪ್ರಕಾಶ್ ರಾಠೋಡ್, ಸುರೇಶ್ ಎಲ್ ಕುಂಟನಗೌಡರ್, ಬಸವರಾಜ್ ಹಳ್ಳೂರ್, ಶೇಖರ್ ಹೊರಪ್ಯಾಟಿ, ಶಂಕರ್ ಕರ್ಪಡಿ, ರೈತ ಸಂಘದ ಪ್ರಮುಖ ನಜೀರ್ ಸಾಬ್ ಮುಲಿಮನಿ, ನಟರಾಜ್ ಸೋನಾರ್, ಶಂಕರ್ ಕರ್ಪಡಿ ಸೇರಿದಂತೆ ಅನೇಕರು ವೇದಿಕೆ ಅಲಂಕರಿಸಿದ್ದರು.